ಚೆನ್ನಾಗಿ ಹುರಿಬೇಕು. ಮತ್ತು ಮೆಂತ್ಯ ಕಪ್ಪಾಗಬಾರ್ದು, ಕೈ ಆಗುತ್ತೆ, ಕೈ ಬಂದ್ಬಿಡುತ್ತೆ. ಹೌದಾ? ಇಷ್ಟು ಮೆಂತ್ಯ ಕಪ್ಪಾಯ್ತು ಅಂದರೆ ಇಡೀ ಕೂಟ ಹಾಳಾಗ್ಬಿಡುತ್ತೆ. ಅಷ್ಟು ಎಲ್ಲ ತರಕಾರಿಗಳು ಈ ಥರ ಬೇಯಬೇಕು. ತರಕಾರಿ ಕರ್ಗಿ ಹೋಗ್ಬಾರ್ದು, ಅಷ್ಟೇ ಬೇಯಬೇಕು. ಬೆಂದಿರ್ಬೇಕು ಚೆನ್ನಾಗಿ, ಕರಗಬಾರ್ದು. SGK ಕ್ಯಾಟ್ರಿಂಗ್ನ ಸ್ಪೆಷಲ್ ತರಕಾರಿ ಕೂಟು ನೋಡಿ ವೀಕ್ಷಕರೇ. ಆಹಾ, ತರಕಾರಿ ಕೂಟ ಅಂದರೆ ತರಕಾರಿಗಳೇ ಕಾಣಬೇಕು ಅದ್ಭುತವಾಗಿ. ಊಟ ಅನ್ನೋದೇ ಅಷ್ಟೇ ಸರ್ ವಿಶೇಷ. ಎಲ್ಲ ಥರ ತರಕಾರಿ ಇರಬೇಕು, ಅಷ್ಟೇ ಥರ ಕಾಳು ಇರಬೇಕು, ಕಾಳು. ಹೌದು. ನಮಸ್ಕಾರ ವೀಕ್ಷಕ ಬಂಧುಗಳೇ. ನಿರ್ಮಲಾ ಸ್ಟೋರ್, ಹನುಮಂತನಗರ, SGK ಕ್ಯಾಟ್ರಿಂಗ್, ಗೋಪಾಲಕೃಷ್ಣ ಅವರು ಬಂದ್ಬಿಟ್ಟಿದ್ದೀವಿ. ನಿಮ್ಮ ಒಂದು ಕಾಮೆಂಟ್ಸ್ಗೆ ನಮಗೆ ನೀವೇ ಮಾರ್ಗದರ್ಶಕರು ಅಂತ ಹೇಳಬೇಕು. ಇವತ್ತು ನಿಮ್ಮ ಮಾರ್ಗದರ್ಶನದಲ್ಲಿ ತರಕಾರಿ ಕೂಟು ಅದ್ಭುತವಾಗಿ ಮಾಡ್ತಾರೆ ಗೋಪಾಲಕೃಷ್ಣ ಅವರು ಅಂತ ನೀವು ಹಾಕಿದ್ರಿ. ನಾವು ಬಂದಿದ್ದೀವಿ. ತರಕಾರಿ ಕೂಟು ಮದುವೆ ಮನೆ ಶೈಲಿ, ಅದು ಗೋಪಾಲಕೃಷ್ಣ ಕ್ಯಾಟ್ರಿಂಗ್. ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನೋಡಿ, ನಿಮ್ಮ ವೀಕ್ಷಕರು ಸುಮಾರು ಜನ ಫೋನ್ ಮಾಡ್ತಾರೆ ನಿಮ್ಗೆ ಕೂಡ. ನಮಗೂ ಮಾಡಿದ್ದಾರೆ ಸರ್, ತುಂಬಾ ಜನ ಮಾಡಿದ್ದಾರೆ, ಸುಳ್ಳು ಹೇಳೋದಲ್ಲ. ಸೊ ಅವ್ರ ಮದುವೆ ಮನೆಯಲ್ಲಿ ಟೇಸ್ಟ್ ಮಾಡಿದ್ದು ತರಕಾರಿ ಕೂಟು ಅಂತೆ. ಕೂಟು, ಹೌದು. ನೀವು ಹೇಳಿದ್ದಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ. ತರಕಾರಿ ಕೂಟು ನಿಮ್ಮ ಶೈಲಿಯಲ್ಲಿ, ನಮ್ಮ ಶೈಲಿಯಲ್ಲಿ ಮಾಡಿ ತೋರಿಸೋಣ ಇವತ್ತು. ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಇರುತ್ತೆ, ಅದರಲ್ಲಿ ನಮ್ದೊಂದು ಯಾವ್ದು ಈಗ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅಂತೇಳಿ. ವಿಶೇಷ ಇರುತ್ತೆ, ಒಂದೊಂದು ತರ, ಒಬ್ಬೊಬ್ರು ಒಂದೊಂದು ತರ ಇರುತ್ತೆ. ಹುಳಿ, ಕೂಟು, ಸಾಂಬಾರು ಇದೆಲ್ಲ ಬೇರೆ ಬೇರೆ ಆಗಿರುತ್ತೆ. ಅದು ಮದುವೆ ಮನೇಲಿ ಕೂಟು ಅಂದ್ರೆ ಅದು ವಿಶೇಷ, ಮೇನ್ ಐಟಮ್ ಅದೇ. ಮದುವೆ ಮನೆಯಲ್ಲಿ ಕೂಟು ಮಾಡೋದು ವಿಶೇಷ. ಅದನ್ನ ನೋಡ್ಬಿಡೋಣ ಸರ್ ಇವಾಗ. ಸರ್ ಈಗ ನಮ್ಗೆ ಇಂಗ್ರೀಡಿಯೆಂಟ್ಸ್ ನೋಡೋದಾದ್ರೆ, ಈಗ ತರಕಾರಿಗಳು ಸರ್, ಊಟಿಗೆ ತುಂಬಾ ತರ ತರಕಾರಿ ಹಾಕ್ಬೇಕು, ಒಂದೆರಡು ತರಕಾರಿ ಎಲ್ಲ ಆಗಲ್ಲ. ಮೊದಲನೇದಾಗಿ ಬೂದ್ಗುಂಬಳಕಾಯಿ, ಹುರುಳಿಕಾಯಿ, ಬೀನ್ಸ್ ಚಚ್ಚಲಿ, ನವಿಲ್ಕೋಸು, ಕ್ಯಾರೆಟ್ಟು, ಸುವರ್ಣಗಡ್ಡೆ, ಗೋರಿಕಾಯಿ, ಇವೆಲ್ಲ ಒಂದು 100 ಗ್ರಾಮ್ ಪ್ರಮಾಣದಲ್ಲಿ ಇದೆ. ಆಮೇಲೆ ಸೀಮೆ ಬದನೆಕಾಯಿ, ಆಮೇಲೆ ಹೀರೆಕಾಯಿ. ಓಕೆ. ಇವಕ್ಕೆ ಆಕ್ಚುಲಿ ಇದಕ್ಕೆ ಗಟ್ಟಿ ತರಕಾರಿ ಅಂತೀವಿ, ಇವಕ್ಕೆ ಮೆದು ತರಕಾರಿ. ಬೇಗ ಬೇಯುವುದು, ಇದು ಲೇಟ್ ಬೇಯುವುದು. ಇದು 100 ಗ್ರಾಮ್. ಹೌದು, ಇದು ಬೇಗ ಬೇಯುತ್ತೆ, ಇದು ಲೇಟ್ ಬೇಯುತ್ತೆ. ರೈಟ್ ಸರ್. ಓಕೆನಾ? ಹಾಕೋ ಕ್ರಮದಲ್ಲೂ ಹಾಗೆ ಒಂದೇ ಸಲ ಹಾಕೋಂಗಿಲ್ಲ, ಒಂದಾದ್ಮೇಲೆ ಒಂದು ಹಾಕ್ತಾನೆ ಇರಬೇಕು ತರಕಾರಿಗಳು. ಆಯ್ತಾ? ಇಲ್ಲಾಂದ್ರೆ ಎಲ್ಲ ಕರಗಿ ಹೋಗುತ್ತೆ. ಆಯ್ತಾ? ಅದಕ್ಕೆ ಸ್ವಲ್ಪ ಅವರೆಕಾಯಿ, ಆಮೇಲೆ ನೆನೆ ಹಾಕಿರುವಂತ ಕಡಲೆಕಾಯಿ ಬೀಜ, ಇದು ನೆನೆ ಹಾಕಿ ಇಟ್ಕೊಳ್ಬೇಕು. 1 ಅವರ್ ಅಥವಾ 2 ಅವರ್ ನೆನೆ ಹಾಕಬೇಕು. ಟೊಮೊಟೊ ಎಷ್ಟೊಂದು 2 ಟೊಮೊಟೊ? ಹೌದು, 2 ಟೊಮೊಟೊ ಇದೆ ಸರ್, 2 ಇದೆ. ಇಷ್ಟು ಬೇಯಬೇಕು ಚೆನ್ನಾಗಿ. ಚೆನ್ನಾಗಿ ಬೇಯ್ದಾದ್ಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕಬೇಕು. ಆಮೇಲೆ ಹುಣಸೆ ಹಣ್ಣು, ಉಪ್ಪು, ಬೆಲ್ಲ, ಅದಕ್ಕಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಆದ್ಮೇಲೆ ಮಸಾಲೆ ಐಟಮ್ಗಳಲ್ಲಿ ಬರುತ್ತೆ. ಆಯ್ತಾ? ಇದು ಬೇಯುವಂಥದ್ದು ಕ್ರಮ ಬೇಳೆಯಲ್ಲೇ ಬೇಯಬೇಕಿದು. ಬೇಳೆಯಲ್ಲೇ ಬೇಯಬೇಕು. ಆದ್ರೆ ನಾವು ಇವತ್ತು ಸ್ವಲ್ಪ ಪ್ರಮಾಣ ಕಡಿಮೆ ಇರೋದ್ರಿಂದ ಕುಕ್ಕರಿಗೆ ಹಾಕಿರ್ತೀವಿ, ಬೇಳೆ ಮಾಡ್ಕೊಂಡಿರ್ತೀವಿ. ಆಯ್ತಾ? ಆಕ್ಚುಲಿ ತರಕಾರಿ ಜೊತೆಗೆ ಬೆಂದ್ರೆ ಚೆನ್ನಾಗಿರುತ್ತೆ. ಎಷ್ಟಿದೆ ಸರ್ ತೊಗರಿಬೇಳೆ? ಇದೊಂದು 100 ಗ್ರಾಮ್ ಇದೆ ಸರ್, 100-150 ಗ್ರಾಮ್ ಇದೆ. 150 ಗ್ರಾಮ್ ಇದೆ. ಆಯ್ತಾ? ಅದಾದ್ಮೇಲೆ ಅದು ಬೇಯುವಂತ ತರಕಾರಿಗಳು, ಬೇಳೆ. ಇಂಗು ಇಟ್ಕೊಂಡಿದ್ದೀರಾ? ಹೌದು, ಇಂಗಿನ ಪೌಡರ್ ಇರುತ್ತೆ, ಅದ್ರಲ್ಲಿ ಕೊನೆಯಲ್ಲಿ ಹಾಕಲ್ಲ ಇದೆ. ಹೌದಾ? ಇಲ್ಲಿಗ ಪುಡಿ ಹುರ್ಕೊಳ್ಳುವಂತ ಮಸಾಲೆ ಐಟಮ್. ಮಸಾಲೆ ಐಟಮ್? ಹೌದು, ಮಸಾಲೆ ಐಟಮ್. ಮಸಾಲ ಮಾಡುವಂತ ಐಟಮ್ಗಳು ಇವೆಲ್ಲ. ಮೆಂತ್ಯ, ಎಲ್ಚಿ ಇಂಗು, ಗಟ್ಟಿ ಇಂಗಿದು, ಅದೊಂದು ಸಣ್ಣ ಪೀಸ್ ಹಾಕ್ಬೇಕಾಗತ್ತೆ. ಮೆಣಸು, ಚಕ್ಕೆ, ಬ್ಯಾಡಗಿ ಮೆಣಸು. ಸರಿ ಆಯ್ತು, ಒಳ್ಳೆ ಬ್ಯಾಡಗಿ ಮೆಣಸು ಹಾಕ್ಬೇಕಾಗುತ್ತೆ. ಇದು 2 ಇಟ್ಕೊಂಡಿ ಸರ್? ಇದು ಒಗ್ಗರಣೆ ಸರ್, ಇದು ಬ್ಯಾಡಗಿ ಮೆಣಸು. ಆಯ್ತಾ? ಇದು ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಅರಿಶಿಣ ಪುಡಿ, ಕರಿಬೇವು, ಕಾಯಿ ತುರಿ, ಒಣ ಕೊಬ್ಬರಿ ತುರಿ. ಕಾಯಿ ತುರಿ ಬೇರೆ, ಕೊಬ್ಬರಿ ತುರಿ ಬೇರೆ. ಇದು ಒಣ ಕೊಬ್ಬರಿ ತುರಿ. ಇದು ಒಣ ಕೊಬ್ಬರಿ. ಹೌದು, ಇದು ಒಳ್ಳೆ ಸ್ಮೆಲ್ ಬರುತ್ತೆ, ಸ್ವಲ್ಪ ಹಾಕ್ರೆ ಚೆನ್ನಾಗಿರುತ್ತೆ. ಹಂಗಾಗಿ 2 ಮಿಕ್ಸ್ ಮಾಡಿ ಹಾಕ್ತಿವಿ ಸಲ. ಆಯ್ತಾ? ಹಾಕ್ತಾ ಹಾಕ್ತಾ ಅಳತೆ ಹೇಳ್ಬಿಡಿ. ಹೌದು, ಅಳತೆ ಹೇಳ್ತೀವಿ. ಈಗ ಸ್ವಲ್ಪ ತರಕಾರಿ ಬೇಯಿಸ್ಕೊಳ್ಳೋಣ, ಈಗ ಆಮೇಲೆ ಮಸಾಲೆ ಹೊರ್ಕೊಳ್ಳೋದು. ಡನ್ ಸರ್. ಒಲೆ ಅನ್ಸ್ಕೊಂಡಿದ್ದೀವಿ, ಅದಕ್ಕೆ ನೀರು. ಫಸ್ಟ್ ನೀರು ಹಾಕಿ. ಹೌದು, ಈಗ 1 kg ಆಗೋಷ್ಟು ತರಕಾರಿ ಇರುತ್ತೆ, ಮಸಾಲೆ ಒಂದು 1/4 kg ಬೀಳುತ್ತೆ. ಹೌದು ಸರ್. ಸ್ವಲ್ಪ ಪ್ರಮಾಣದಲ್ಲಿ ತರಕಾರಿ ಬೇಯುವಷ್ಟು ನೀರು, ಇದರಲ್ಲಿ 4-5 ಹಾಕ್ಬೇಕು ಸರ್. ಚೆನ್ನಾಗಿ ಬೇಯಬೇಕು, ನೀರೆಲ್ಲ ಹೋಗುತ್ತೆ, ಅದು ಬೆದ್ದಾಗೂ ಕಡಿಮೆ ಆಗುತ್ತೆ ಪ್ರಮಾಣ. ಆ್ಯಕ್ಚುಲಿ ಫಸ್ಟ್ ನಾವು ಇದರಲ್ಲೇ ಬೇಳೆ ಬೇಯಿಸ್ಕೊಳ್ಬೇಕು. ಯಾಕಂದ್ರೆ ಇವಾಗ ನಾವು ಬೇಳೆ ಬೇಯಿಸ್ಕೊಳ್ಳೋ ಪ್ರಮಾಣ ಕಡಿಮೆ ಇರೋದ್ರಿಂದ ಕುಕ್ಕರಲ್ಲಿ ಈ ಬೇಳೆನ ಬೇಯಿಸ್ಕೊಳ್ತೀವಿ. ಇದೀಗ ತರಕಾರಿ ಮಾತ್ರ ಬೇಯುತ್ತೆ ಇದರಲ್ಲಿ. ಹಾಗಾಗಿ ತರಕಾರಿ ಎಲ್ಲ ತೊಳೆದಿಟ್ಕೊಂಡಿರುವಂಥ ತರಕಾರಿಗಳಿವಲ್ಲ. ಆಯ್ತಾ? ಮೊದಲನೇದಾಗಿ
ಗೋರಿಕಾಯಿ ಒಂದು 50 ಗ್ರಾಮ್ ಇರ್ಬೋದು ಇದು. ಚೌಳಿಕಾಯಿ ಅಂತ. ಹೌದು, ಚೌಳಿಕಾಯಿ ಅಂತೀವಿ, ಗೋರಿಕಾಯಿ ಅಂತೀವಿ. ಆಮೇಲೆ ಕ್ಯಾರೆಟ್ 100 ಗ್ರಾಮ್ ಇದೆ. ನವಿಲ್ಕೋಸು ಆಯ್ತಾ. ಸುವರ್ಣಗಡ್ಡೆ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳ್ಬೇಕು, ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಪೈಗಿಡತ್ತೆ. ಹೌದು ನೋಡಿ, ಎಲ್ಲ 100 ಗ್ರಾಮ್ ಇದೆ ವೀಕ್ಷಕರೇ. ಇದು ಹುರುಳಿಕಾಯಿ, ಬೀನ್ಸ್. ಇದು ಕುಂಬಳಕಾಯಿ ನೆಕ್ಸ್ಟ್ ಹಾಕ್ಬೇಕು. ಅದು ಸ್ವಲ್ಪ ಲೇಟ್ ಬೇಯುವಂಥ ತರಕಾರಿಗಳು, ಗಟ್ಟಿ ತರಕಾರಿ ಅಂತೀವಿ. ಅದನ್ನೇ ಫಸ್ಟ್ ಬೇಯಿಸ್ಕೊಳ್ಬೇಕು. ಆಮೇಲೆ ಒಂದು 5-10 ನಿಮಿಷ ಆದ್ಮೇಲೆ ಹೀರೆಕಾಯಿ, ನವಿಲ್ಕೋಸು, ಕುಂಬಳಕಾಯಿ ಅವು 3 ಆಮೇಲೆ ಹಾಕ್ಬೇಕು. ಹೌದು, ಸರಿ. 3 ನೆನೆ ಹಾಕಿರುವಂಥ ಕಡಲೆಕಾಯಿ ಬೀಜ ಒಂದು ಗಂಟೆ ನೆನೆ ಹಾಕಬೇಕಾಗತ್ತೆ. ಒಂದು ದಿನ ನಾವು ಹಾಕಿದ್ರು ಹೊಡಿಲ್ಲ, ಏನಾಗಲ್ಲ, ನೆಂದಷ್ಟು ಚೆನ್ನಾಗಿರುತ್ತೆ. ಆಯ್ತಾ. ಇದು ಕೂಟಿಗೆ ಇದು ಮೇನ್. ಇದು ಎಷ್ಟಿದೆ ಸರ್ ಇವಾಗ ಗ್ರಾಮ್? ಇದು ಒಂದು 50 ಗ್ರಾಮ್ ಇದೆ. 50 ಗ್ರಾಮ್. ಹೌದು. ಆಮೇಲೆ ಸ್ವಲ್ಪ ಅವರೆಕಾಳು. ಅವರೆಕಾಳು ಇದು ಎಷ್ಟು ಬೇಕಂದ್ರೂ ಅಷ್ಟು ಹಾಕ್ಬೋದು. ಒಂದು ಅರ್ಧ ಗಂಟೆ ಬೇಯಬೇಕಿದೆ, ಚೆನ್ನಾಗಿ ಅರ್ಧ ಗಂಟೆ ಆಗ್ಬಿಡ್ಲಿ, ಬೇಯ್ತಾ ಇರಲಿ, ಒಂದು 10 ನಿಮಿಷ ಬೇಯಲಿ. ಆಮೇಲೆ ಆ ತರಕಾರಿ ಹಾಕೋಣ. ಆಯ್ತು. ಈಗ ಮಸಾಲೆ ಮಾಡ್ಕೊಳ್ಳೋಣ. ಒಂದು 2 ಟೀ ಸ್ಪೂನ್ ಆಯಿಲು, ಎಣ್ಣೆ 2 ಟೀ ಸ್ಪೂನ್ ಆಯಿಲು. ಹೌದು ಸಾಕು. ಎಲ್ಜಿ ಹಿಂಗು ಒಂದು ಪೀಸ್ ಸಾಕಾಗುತ್ತೆ. 2 ಪೀಸ್ ಎಲ್ಜಿ ಹಿಂಗು. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ. 1/4 ಟೀ ಸ್ಪೂನ್ ಮೆಂತ್ಯ. 1/4 ಟೀ ಸ್ಪೂನ್ ಮೆಂತ್ಯ. ಆಮೇಲೆ ಉದ್ದಿನಬೇಳೆ ಒಂದು ಎಷ್ಟು ಸ್ಪೂನ್ ಸರ್? ಅದು 2 ಟೀ ಸ್ಪೂನ್ ಹಾಕಿದ್ದೀನಿ. 2 ಟೀ ಸ್ಪೂನ್ ಉದ್ದಿನಬೇಳೆ. 2 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ. ಆಯ್ತಾ, 2 ಟೀ ಸ್ಪೂನ್ ಇದೆ ಇದು ಕಡಲೆಬೇಳೆ. ಚಕ್ಕೆ ಹಾಕ್ತಿದ್ದೀನಿ ಒಂದು 4 ಪೀಸು. ಆಮೇಲೆ ಮೆಣಸು, ಪೆಪ್ಪರ್ 1.5 ಟೀ ಸ್ಪೂನ್ ಮೆಣಸು. ಆಯ್ತಾ, 1.5 ಟೀ ಸ್ಪೂನ್. ಹೌದು. ಈ ಮೆಣಸು ಮತ್ತೆ ಚಕ್ಕೆ ಸ್ಮೆಲ್ ಬರಬೇಕದು. ಹೌದು ಸರ್. ಅದು ಕೂಟದು ಚೆನ್ನಾಗಿ ಹುರಿಬೇಕು. ಮತ್ತು ಮೆಂತ್ಯ ಕಪ್ಪಾಗಬಾರ್ದು, ಕೈ ಆಗುತ್ತೆ, ಕೈ ಬಂದ್ಬಿಡುತ್ತೆ. ಹೌದಾ? ಇಷ್ಟು ಮೆಂತ್ಯ ಕಪ್ಪಾಯ್ತಂದ್ರೆ ಇಡೀ ಕೂಟ ಹಾಳಾಗ್ಬಿಡುತ್ತೆ. ಅಷ್ಟು ಮಸಾಲೆಗಳೇ ಹುರ್ಕೊಳ್ಳೋದೇ ಮೇಯ್ನು. ಹೌದು. ಒಂದು 4 ಪೀಸು ಬ್ಯಾಡಿಗೆ. ಇವಾಗ ಹೌದು, ಒಂದೆಷ್ಟು 7-8 ಬಿದ್ದು ಕೊಬ್ಬರಿ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿ ಎಷ್ಟದು? ಒಂದು ಅರ್ಧ ಕಿಟಕಿ ಇರ್ಬೋದು ಸರ್. ಇದು ಒಂದು ಅರ್ಧ ಕಾಯಿ. ಒಂದು ಕೈ ಹಿಡಿಬಿಟ್ಟು. ಹೌದು, ಆಲ್ಮೋಸ್ಟ್. ಸ್ವಲ್ಪ ಅರಿಶಿನ, 1 ಸ್ಪೂನ್, ಅರ್ಧ ಟೀ ಸ್ಪೂನ್. ಹೌದು. ಸ್ವಲ್ಪ ಸಾಸಿವೆ. ಆಯ್ತಾ, 1/4 ಟೀ ಸ್ಪೂನ್ಗಿಂತ ಕಡಿಮೆ. 1/4 ಟೀ ಸ್ಪೂನ್ಗಿಂತ ಕಡಿಮೆ. ಇವಾಗ ಒಂದು ಕರಿಬೇವು ನೋಡಿ, ಅಷ್ಟೇ. ಒಂದು ಮೂರು ಬೆರಳು ಅಷ್ಟೇ. ಇಷ್ಟು ನಮ್ಮ ಮಸಾಲೆಗೆ ತರಕಾರಿ ಕೂಟು SGK ಕ್ಯಾಟ್ರಿಂಗ್. ಒಲೆ ಆಫ್ ಮಾಡಿ. ಒಲೆ ಆಫ್ ಮಾಡ್ಕೊಳ್ಳೋದ. ಇದು ತಣ್ಣಗಾಗಬೇಕು ಸರ್ ಇದು? ಒಂದು 2 ನಿಮಿಷ. ನೆಕ್ಸ್ಟ್ ಈಗ ಇದನ್ನೇ ರುಬ್ಕೊಳ್ಬೇಕು ಸರ್. ಇಷ್ಟು ಮಸಾಲೆ ಇರುತ್ತೆ, ಇದನ್ನೇ ಚೆನ್ನಾಗಿ ರುಬ್ಕೊಳ್ಳೋದು. ಮಿಕ್ಸಿಗೆ ಹಾಕ್ಬೋದು, ಇಲ್ಲ ಗ್ರೈಂಡರ್ ಮಾಡ್ಬೋದು. ಮಾಡಿ ಹಾಕೊಳ್ಬೇಕು. ಸಾಂಬಾರ್ ಮಸಾಲ ಸೇಮ್ ಅದೇ ತರ. ಸರ್ ಈಗ ಒಂದು 15 ನಿಮಿಷ ಆಯ್ತು, ಕುದಿತಾ ಇದೆ ಸರ್. ಈ ಗಟ್ಟಿ ತರಕಾರಿ ಅನ್ನೋದು ಚೆನ್ನಾಗಿ ಬೆಂದಿದೆ. ಈಗ ಬೇಯ್ತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ತುಳಿದ ತರಕಾರಿ ಇದೆ ಈಗ ನಮ್ಗೆ. ಬೂದ್ಗುಂಬಳಕಾಯಿ, ತೊಳೆದಿಟ್ಟಿರುವಂತ ಬೂದ್ಗುಂಬಳಕಾಯಿ. ಹೌದು, ಅದು ಹಾಕ್ತಾ ಇದೀನಿ. ಈ ಹಂತಕ್ಕೆ ಹಾಕ್ಬಿಡೋದು. ಈ ಹಂತಕ್ಕೆ ಹಾಕ್ಬೇಕು. ಬೂದ್ಗುಂಬಳಕಾಯಿ, ಸಾಫ್ಟ್ ತರಕಾರಿಗಳು ಈಗ ಹಾಕೋದು. ಹೌದು, ಸಾಫ್ಟ್ ತರಕಾರಿಗಳು. ಸೀಮೆ ಬದನೆಕಾಯಿ, ಹೀರೆಕಾಯಿ ಇವೆಲ್ಲ ಬೇಗ ಬೇಯ್ಕೊಳ್ಳುತ್ತೆ. ಜಾಸ್ತಿ ಟೈಮ್ ಬೇಡಬೇಕಲ್ಲ. ಇದಾದ್ಮೇಲೆ ಇದು ಸ್ವಲ್ಪ ಹೊತ್ತು ಬೇಯಬೇಕು, ಒಂದು 5 ನಿಮಿಷ. ಅದಾದ್ಮೇಲೆ ಬೇಳೆ ಹಾಕ್ಬೇಕು. ಅದಕ್ಕೆ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಳ್ತಿದ್ವಿ. ಇದರಲ್ಲೇ ಬೆಂದ್ರೆ ಚೆನ್ನಾಗಿ ಹೊಂದ್ಕೊಂಡು ಬೇಯುತ್ತೆ. ಹೌದು, ಅಂದ್ರೆ ಪ್ರಮಾಣ ಜಾಸ್ತಿ ಇರ್ಬೇಕಷ್ಟೇ, ಸ್ವಲ್ಪ ಇದ್ರೆ ಬೇಯಲ್ಲ. ಮಸಾಲೆಗೆ ನೋಡಿ ರೆಡಿ ಇದೆ. ಮಸಾಲ ಕೂಡ ರೆಡಿ. ಇಷ್ಟ ಆಗ್ಬೇಕಲ್ಲ? ಇಷ್ಟ ಆಗ್ಬೇಕು. ಹೌದು, ಇಷ್ಟೇ ನೈಸ್. ತುಂಬಾ ನೈಸ್ ಆಗ್ಬಾರ್ದು, ಸ್ವಲ್ಪ ತರಿ ಇರ್ಬೇಕು. ಸ್ವಲ್ಪ ಅಷ್ಟು ಮುಚ್ಚಿಡ್ತೀನಿ. ಸರ್ ಆಲ್ಮೋಸ್ಟ್ ಎಲ್ಲ ಹಾಕಿದ್ವಿ ತರಕಾರಿ. ಇವಾಗ ಎಲ್ಲ ಹಾಕಿದ್ವಿ. ಈ ಗಟ್ಟಿ ತರಕಾರಿ ಎಲ್ಲ ಬೆಂದಿದೆ, ಎಲ್ಲ ತರಕಾರಿಗಳು ಬೆಂದಿದೆ. ಒಂದು ಅದಕ್ಕೆ ಟೊಮೊಟೊ ಇದೆ. 2 ಟೊಮೊಟೊ. 2 ಟೊಮೊಟೊ ಇದೆ. ಟೊಮೊಟೊ ಫಸ್ಟ್ ಎಲ್ಲ ಹಾಕೊಳ್ಬಾರ್ದು. ಹೌದು, ಯಾಕಂದ್ರೆ ಹುಳಿ ಇರುತ್ತಲ್ಲ, ಬೇಯಲ್ಲ. ಆಮೇಲೆ ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣಿನ ನೀರು. ಹೌದು, ಇದು ಮೇಯ್ನು. ಮೊದಲೇ ಹಾಕಲು ಬೇಯಲ್ಲ, ಇದು ಹುಳಿ ಅಲ್ವಾ, ತರಕಾರಿಗಳು ಬೇಯಲ್ಲ. ಇವಾಗ ಈ ಟೈಮಲ್ಲೇ ಹಾಕ್ಬೇಕು. ಸಾಕಾಗತ್ತೆ. 3 ಚಮಚ. ಆಮೇಲೆ ತರಕಾರಿಗೆ ಉಪ್ಪು 2 ಟೀ ಸ್ಪೂನ್ ಹಾಕೋಣ. ಆಮೇಲೆ ಬೇಕಂದ್ರೆ ನೋಡೋಣ. ಓಕೆ ಸರ್. ಕೂಟಿಗೆ ಬೆಲ್ಲ ಎಷ್ಟು ಸರ್ ಇದು? ಒಂದು 1/4 ಅಚ್ಚು. ಇಷ್ಟೇ. ಸ್ವಲ್ಪ ಅರಿಶಿನ ಪುಡಿ, 1/4 ಚಮಚ. ಹೌದು, 1/4 ಚಮಚ.
ಇದೀಗ ಚೆನ್ನಾಗಿ ಹೊಂದಿ ಬೇಯಬೇಕಿದು. ಉಪ್ಪು ಹುಳಿ ಸಿಹಿ ಎಲ್ಲ ಇದೆ ಇದರಲ್ಲಿ, ಎಲ್ಲ ತಗೊಳ್ಬೇಕು ತರಕಾರಿ. ಆಮೇಲೆ ಇದರಲ್ಲಿ ಲಾಸ್ಟಿಗೆ ಇವಾಗ ಬೇಳೆ ಹೌದು ರೆಡಿ ಇದೆ. ರೆಡಿ ಇದೆಯಾ? ಹೌದು, ಕುಕ್ಕರಲ್ಲಿ ಈಗ ರೆಡಿ ಇದೆ ಬೇಳೆ, ಹಾಕೊಳ್ತೀವಿ. ಹಾಕ್ಬಿಡೋಣ ಸರ್. ನೋಡಿ ಎಲ್ಲ ಸೇರಿ ಒಂದ್ಸಲಿ ಬೆಂದ್ಬಿಡ್ಲಿ ಎಷ್ಟು ಚೆನ್ನಾಗಿ. ಬೇಳೆ ಹಾಕೊಂಡ್ವಿ ಸರ್ ನಾವು ಇದ್ರ ಕಾಲ್ ಸೇರಿದೆ, ಹಾಂ, ಒಂದು 200 ಗ್ರಾಮ್ ಬೇಳೆ ಇರ್ಬೋದು. 200 ಗ್ರಾಮ್ ಬೇಳೆ ಬಿಟ್ಟು ಇವಾಗ ಮತ್ತೆ ಕುದ್ಬಿಡ್ಲಿ ಇದು. ಹೌದು, ಇದೆಲ್ಲ ಹೊಂದಿ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಟೊಮೊಟೊ ಉಪ್ಪು ಹುಳಿ ಎಲ್ಲ ತರಕಾರಿ ಹಿಡಿಬೇಕು. 5 ನಿಮಿಷ ಬಿಡೋಣ. 5 ನಿಮಿಷ ಬಿಡೋಣ ಸರ್. ಹೌದು ನೋಡಿ, ತರಕಾರಿ ಈ ಥರ ಬೇಯಬೇಕು, ಹೊಂದಿ ಬೇಳೆ ಒಟ್ಟಿಗೆ ಹೊಂದಿ ಬೇಯಬೇಕು. ಎಲ್ಲ ಬೆಂದಿದೆ. ಎಲ್ಲ ತರಕಾರಿಗಳು ಈ ಥರ ಬೇಯಬೇಕು. ತರಕಾರಿ ಕರ್ಗಿ ಹೋಗ್ಬಾರ್ದು, ಅಷ್ಟೇ ಬೇಯಬೇಕು. ಬೆಂದಿರ್ಬೇಕು ಚೆನ್ನಾಗಿ, ಕರ್ಗಬಾರ್ದು. ನೋಡಿ, ಕಡಲೆಕಾಯಿ ಬೀಜ, ಹೌದು, ಅವರೆಕಾಯಿ ಬೀಜ, ಹೌದು, ಎಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಓಕೆನಾ? ಈಗ ಮಸಾಲೆ ಹಾಕೊಳ್ಳೋಣ. ಮಸಾಲೆ ರುಬ್ಬಿಟ್ಟಿರೋ ಮಸಾಲೆ ಇದೆ. ಹೌದೌದು. ಇಲ್ಲ, ಆಮೇಲೆ ಸ್ವಲ್ಪ ಒಗ್ಗರಣೆ, ತುಪ್ಪ, ಸ್ವಲ್ಪ ಎಣ್ಣೆ ಅಷ್ಟೇ. ಕೊತ್ತಂಬರಿ, ಒಗ್ಗರಣೆ, ತುಪ್ಪ ಸ್ವಲ್ಪ ಹಾಕ್ಬಿಡ್ತೀನಿ ಇವಾಗಲೇ. ಹಾಕ್ಬಿಡೋಣ ಸರ್. ಓಕೆ, ತುಪ್ಪ ಒಂದು 2 ಟೀ ಸ್ಪೂನು, 2 ಟೀ ಸ್ಪೂನ್. ಅದೇ ಒಗ್ಗರಣೆ, ಸಾಸಿವೆ ಒಗ್ಗರಣೆ, ಹೌದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೊಳೆದಿಟ್ಟಿರುವಂಥ ಕೊತ್ತಂಬರಿ. 2 ನಿಮಿಷ ಕುದಿಬೇಕದು. ಊಟ ಆಗಿದೆ ಇವಾಗ. ಆಗಿದೆ ಸರ್. ಈಗ ತೆಗೆದು ಬೌಲಿಗೆ ಹಾಕ್ತೀನಿ ನೋಡಿ. ನೋಡಿ, SGK ಕ್ಯಾಟ್ರಿಂಗ್ನ ಸ್ಪೆಷಲ್ ತರಕಾರಿ ಕೂಟು. ಕಾಳುಗಳೆಲ್ಲ ಕಾಣಿಸುತ್ತಾ ನೋಡಿ ಸರ್. ನೋಡಿ ವೀಕ್ಷಕರೇ, ಆಹಾ, ತರಕಾರಿ ಕೂಟ ಅಂದರೆ ತರಕಾರಿಗಳೇ ಕಾಣಬೇಕು, ಅದ್ಭುತವಾಗಿ. ನೋಡಿ. ಓಕೆ, ತರಕಾರಿಗಳು ನೋಡಿ ಆ ಥರ. ಬಿಸಿ ಇದೆ. ತರಕಾರಿ ಕೂಟು ಅಂತ ಆಗ್ಲಿಂದ ನಾವು ಕನ್ವರ್ಸ್ತಾನೆ ಇದ್ವಿ. ಇವತ್ತು ನಮ್ಮ ಎಲೆಯಲ್ಲಿ, ಅದು ಮದುವೆ ಮನೆ ಶೈಲಿಯಲ್ಲೇ ಸಿಕ್ಬಿಡ್ತು. ಊಟ ಮಾಡಿ ಹೇಳಿ ಸರ್. ಹಾಂ ಸರ್, ನೀವು ಮಾಡಿ ಸರ್. ಏನು ಕಾಕತಾಳಿ ಅಂತಾರಲ್ಲ, ನಂಗೆ ಕಡಲೆ ಬೀಜ ಫಸ್ಟ್ ಬಂದ್ಬಿಡ್ತದೆ. ಹೌದು, ಕಟಕ್ಪರಂಗೆ. ಆಮೇಲೆ ತರಕಾರಿಗಳು ನಿಮಗೆ ಮೊದಲೇ ತುತ್ತಲ್ಲೇ 1-2-3 ತರಕಾರಿ. ಊಟ ಅನ್ನೋದೇ ಅಷ್ಟೇ ಸರ್ ವಿಶೇಷ. ಎಲ್ಲಾ ತರ ತರಕಾರಿ ಇರ್ಬೇಕು, ಅಷ್ಟೇ ತರ ಕಾಳು ಇರ್ಬೇಕು. ಕಾಳುಗಳು, ಹೌದು, ಕಾಳುಗಳು ಸಿಗಬೇಕು. ಹಸಿ ಕಾಳು ಬೆಂದಿರ್ಬೇಕು ಚೆನ್ನಾಗಿ. ಹೌದು. ಆಮೇಲೆ ನಿಮ್ಮ ಮಸಾಲ, ಒಂದೊಂದು ಕೇಟ್ರಿಂಗಿನ ಒಂದೊಂದು ಫ್ಲೇವರ್ ಅಂತೀವಲ್ಲ, ಅದು ನೀವು ಆ ಒಂದು ಫ್ಲೇವರ್ ಗೊತ್ತಾಗುತ್ತೆ. ಮಸಾಲ ಫ್ಲೇವರಲ್ಲಿ ಕೂಟಲ್ಲೇ ಎಷ್ಟೊಂದು ವಿಧ ಇರ್ತದೆ. ಆ ಪ್ರತಿಯೊಂದು ನೀವು ಮನೇಲಿ ಮಾಡಿಕೊಂಡು ಸವಿಬೇಕು ಸರ್. ಧನ್ಯವಾದ. ಅದ್ಭುತವಾದ ರುಚಿ ಇದೆ. ಸೊ ನೆಕ್ಸ್ಟ್ ಎಪಿಸೋಡ್ ನೋಡೋಣ ಏನು ಮಾಡೋದು ಅಂತ ಮುಗಿಸ್ಬಿಡ್ತೀನಿ. ಮುಂದಿನ ಸಂಚಿಕೆ ಸಿಗೋಣ. ಥ್ಯಾಂಕ್ ಯು.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.